ಸರ್ ಅದೇ ಗೊತ್ತಿಲ್ಲ. ಸರ್ ಇದು ಯಾವುದು ಗೊತ್ತಿಲ್ಲ ಸರ್, ಹೆಂಗಿದೆ ನೋಡಿ, ಸೇಮ್ ಇದೆ ಗಾಡಿ ಸರ್ ಅದು. ಇಲ್ಲ ಸರ್ ಗೊತ್ತಿಲ್ಲ, ಸಿಗಾಕೊಂಡಿದ್ದಾರೆ ಅಂತ ಇಲ್ಲ ಗಾಡಿ ಇದೆ. ನಾನು ಗಾಡಿಯಲ್ಲಿ ನಿಲ್ಲಿಸ್ತಾ ಇದ್ದೆ ಇವತ್ತು. ಹೇಗಿದೆ ಇದು ಹೇಗಿದೆ? ಕರೆಕ್ಟಾಗಿ ಅಂತ ಜಾಸ್ತಿ ಇಲ್ಲ ಸದ್ಯಕ್ಕೆ. ಯಾರೂ ಇಲ್ಲ ಸರ್ ಅಲ್ಲಿ. ಬಸ್ಸಿಗೆ ಏನಾಯಿತು ಏನು ಗೊತ್ತಿಲ್ಲ. ಸ್ಲೋ ಬಿತ್ತು, ನಾನು ನೋಡ್ತಾನೆ ಇದ್ದೀನಿ. ಏನು ಮರಾಠಿ ಬೈಕಲ್ಲಿ ನಾನು ನೋಡಿ ಸೌಂಡ್ ಕೇಳ್ತಾ ಇವಾಗ
ಏನು ಸರ್ ಆಯ್ತು ಕರ್ಕೊಂಡೋಗಿ ಆ ಗಾಡಿ ಸ್ಟೇಷನ್ ತಗೋಯ್ತೀವಿ. ಆಮೇಲೆ ಬನ್ನಿ. ಅದೇನೋ ಅವ್ರದ್ದು ಡಾಕ್ಯುಮೆಂಟ್ಸ್ ಇದೆ ಅಂತೆ, ಅದನ್ನು ತಗೊಂಡು ಅವ್ರಿಗೆ ಗಾಡಿ ತಗೋಬೋದು. ಗಾಡಿ ತಗೋಬೋದು. ಹಂಗೆ ಸುಮ್ಮನೆ ಮುಂದೆ ತಳ್ಳಿದ್ದೀವಿ ಗಾಡಿ ಗಾಡಿ ಹೋಗಿ ಹೇಳ್ಕೊಡ್ರಿ, ಹೋಗಿ ಬನ್ನಿ. ಈ ಕಡೆ ಬರ. ಏನಾಗಿಲ್ಲ ಸರ್, ಈ ಕಡೆ ಬರ್ತಾರೆ ಎಲ್ಲ ಬರ್ತಾರೆ. ಬರ ಇದು ಕ್ಯಾಮ್ರಾ ಇದೆ. ನೋಡಿ ಇನ್ನೊಂದ್ಸಲಿ ನೋಡ್ಬಿಡಿ, ಇನ್ನೇನಾನು ಹಾಂ ಆ ಡಿಕ್ಕಿಯಲ್ಲಿ ನೋಡಿ ಅಂತೆ. ಅವ್ರದ್ದೇನಾ ಗಾಡಿ? ಅವ್ರದ್ದೇನಾ? ಇಲ್ಲ ಅವ್ರು ನೋಡಿ, ಇವ್ರಿಗೆ ಹೇಳಿ, ಇವ್ರಿಗೆ ಫೋಟೋ ತೆಗಿಬೇಕಾ? ಬೇಡ ಬೇಡ ಅಂತಿದ್ರು ಅವಾಗಲೇ ಅವರು ಇನ್ಸೂರೆನ್ಸ್. ಗಾಡಿ ನಿಂತ್ಕೊಂಡ್ರೆ ಸ್ವಲ್ಪ ಇಲ್ಲ ಅವಾಯ್ಡ್ ಮಾಡಿ ಸರ್. ಸ್ವಲ್ಪ ಈ ಕಡೆ ಬೇರೆ ಅವ್ರು ಫೋಟೋ ತೆಗಿತಾರೆ. ಆ ಕಡೆ ಬನ್ನಿ, ಆ ಕಡೆ ಬನ್ನಿ. ಬಾರೆ ಕಡೆ, ಆ ಕಡೆ ಬಂದ್ರಿ. ಕಡೆ ಎಲ್ಲ ಬತ್ತ ಗಾಡಿ ಅದು ಬರೋದು ತೆಗೆದ್ಬಿಡಿ ಅವ್ರು ಫೋಟೋ ತೆಗಿ. ಅಲ್ಲ ಫೋಟೋ ಎಲ್ಲ ಆದ್ಮೇಲೆ ಆ ಮರ ಒಂಚೂರು ತೆಗೆದ್ಬಿಟ್ಟು ಎಳ್ಕೋಬಹುದು ಗಾಡಿನ. ಆಗಿಲ್ಲ ಜಾಸ್ತಿ. ಕಾರ್ಗೆ ಆಗ್ಲೇಬೇಕಾರೆ ಕಾರಲ್ಲಿ ಹೋಗ್ಲಿ, ಜಂಗಲ್ಗೆ ಆಗ್ಬಾರ್ದು ಕೂಡ. ಹತ್ತು ಅಡಿ ಮ್ಯಾಕ್ಸಿಮಮ್ 10 ಅಡಿ ಮುಂಚೆ ನಿಲ್ಲುತ್ತೆ ಗಾಳಿ. ಹಿಂಗೆ ಅಲ್ಲಾಡ್ದಂಗೆ ಆಯ್ತು ಗಿಡ. ಇದೇನೋ ಒಂದು ಸಿನ್ಸ್ ಆಯ್ತು, ಎಲ್ಲ ಅಲ್ಲಾಡ್ತಿದ್ದೆಲ್ಲಪ್ಪ ಅಂತ. ನೆಲದಲ್ಲಿ ಸ್ಲೋ ಬೀಳ್ತವೆ. ನನಗೆ ಮರಕ್ಕೆ ಒಂದು 10 ಅಡಿ ನೋಡಿದ್ರೆ ನನಗೆ ಒಂದು 2 ಸೆಕೆಂಡ್ ಜರ್ನಿ ಇತ್ತು ಅಷ್ಟೇ. ಒಂದು 2 ಸೆಕೆಂಡ್ ಮೂವ್ ಆಗಿದ್ದಿದ್ರೆ ಸ್ಪಾಟ್ ಔಟ್. ಹುಡುಗಿಗೂ ಅಷ್ಟೇ, ಯಾರಿಗೂ ಏನೇ ಹುಡುಗಿನ ಎತ್ತಕ್ಕೆ ಗಾಡಿ ಬಿದ್ದು ಚಿಂತೆ ಬಿಟ್ಬಿಟ್ಟು ಓಡಿದೆ ಪಾಪ. ಅವಳು ನಿಂತ್ಕೊಂಡಿದ್ದವನು ಆ ಮರ ನೋಡಿ ಶಾಕ್ ಆಗ್ಬಿಡ್ತು ಅವ್ರಿಗೆ. ನಿಂತ್ಕೊಂಡ ಅವನು ಅಲರ್ಟಾಗಿ ನಿಂತ್ಕೊಂಡ ಹುಡುಗ. ಆ ಮರ ನೋಡ್ಬಿಟ್ಟು ಅಯ್ಯೋ ನಾನು ಬದುಕಿದ್ದೀನಿ ಅನ್ನೋ ಥರ ಆಯ್ತು ಅವನಿಗೆ. ಇಲ್ಲ ಸರ್, ಅವನಿಗೆ ಕ್ಯಾಂಟ್ರು ಸರ್ ಭಾರಿ DPMP ಅವ್ರಿಗೆ ಏನು ಹೇಳ್ತೀರಾ ಸರ್? ಮುಗಿರಿ ಅವ್ರು ಸರ್. ಏನು ಅವ್ರಿಗೆ ಏನು ಹೇಳೋಕ್ಕಾಗೋದೇ ಇಲ್ಲ ಸರ್. ಅವ್ರಿಗೆ ಇನ್ನು ಬೈಯೋ ಪದಗಳು ಇಲ್ಲ, ಅಡ್ವೈಸ್ ಮಾಡೋಕ್ಕೆ ಇದು ಇಲ್ಲ. ಅವ್ರಿಗೆ ಕಿವಿ ಇಲ್ಲ. ಫಸ್ಟ್ ಆಫ್ ಆಲ್ DPMP ಸೇರಿಸಿ ಅದೇ BBMP ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಕಿವಿ ಇಲ್ಲ, ಹೇಳಕ್ಕೆ ಏನೂ ಇಲ್ಲ. ಓದಕ್ಕೆ ನಾವು ಕೊಡೋ ಅಪ್ಲಿಕೇಶನ್ಗಳಾಗಲಿ ಜನ ಯಾರೇ ಬರೆದ್ರು ಓದೋಕ್ಕೆ ಜನ ಇಲ್ಲ, ಕೇಳಕ್ಕೆ ಕಿವಿ ಇಲ್ಲ ಅವ್ರಿಗೆ. ಸುಮ್ಮನೆ ಹೇಳೋದಕ್ಕೆ ಮೈಂಟೈನ್ ಮಾಡ್ತಾರೆ. ಇದನ್ನು ಎಲ್ಲ NGOಗಳು ಬಂದು ಮೈಂಟೈನ್ ಮಾಡಬೇಕಷ್ಟೇ. ಹೇಳಿರೋದು ವಾಸಿ ಇಲ್ಲ, ಎಲ್ಲ NGOಗಳು ಅವರು ಇವರು ಸ್ಟಾರ್ಟ್ ಮಾಡಿ ಮೈಂಟೈನ್ ಮಾಡಿದ್ರೆ ಬದುಕಂತೀವಿ ಸರ್ ಅಷ್ಟೇ. ಈ ಎಲ್ಲದಕ್ಕೂ ನಾವು ಗೌರ್ಮೆಂಟೇ ಮಾಡಬೇಕು, ಗೌರ್ಮೆಂಟ್ ಆರ್ಗನೈಸೇಷನ್ ಮಾಡಬೇಕು ಅಂದ್ರೆ ದೇವರನ್ನೇ ಸೊಲ್ಯೂಷನ್. ಎಲ್ಲ NGOಗಳು ಮಾಡಿದ್ರೆ ಮಾತ್ರ ಉದ್ಧಾರ ಆಗುತ್ತೆ. ಸುಮ್ಮನೆ ಮರ ಬಿತ್ತೈತೆ ಕಾರ್ಪೊರೇಷನ್ ಬೈದ್ಬಿಟ್ರೆ ಅವ್ರು ಏನು ಮಾಡ್ತಾರೆ? ಅವರು ಡೆಡ್ ಬಾಡಿ. ಅವ್ರು ಮಾಡ್ಲಿಕ್ಕೆ ಏನು ಟೈಮ್ ಬಂದಾಗ ಮಾತ್ರ ಬೇಕಷ್ಟೇ. ಇಲ್ಲ, ಅವ್ರ ಕಡೆಯಿಂದ ಏನು ಆಗಲ್ಲ ಸರ್. ಅವ್ರು ಏನು ತಿನ್ಬೇಕು ತಿನ್ಬಿಟ್ಟಿದ್ದಾರೆ, ಏನೇನು ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಇನ್ನು ಅವ್ರೇನು ಎಕ್ಸ್ಟ್ರಾ ಮಾಡೋ ಅವಶ್ಯಕತೆನೂ ಇಲ್ಲ, ಅವ್ರಿಗೆ ಬೇಕಾಗೋ ಇಲ್ಲ ಸರ್ ಅಷ್ಟೇ. ಅವ್ರಿಗೆಲ್ಲ ಏನಿದೆ ತುಂಬಿಸ್ಕೊತಾರೆ, ಅವ್ರ ಹೊಟ್ಟೆ ಅವ್ರು ತುಂಬಿಸ್ಕೊಂಡು. ಗಾಂಧಿ ಬಜಾರ್ ಬಿಡೆ ಒಳ್ಳೆ ಏರಿಯಾ, ಒಳ್ಳೆ ರೇಟ್ ಓಡ್ತಾ ಇದೆ. ಅಂಗಡಿ ಕಟ್ಟಿದ್ರು ಹೋಗೋಣ, ಅಲ್ಲಿ ಎಷ್ಟು ಕಾಸು ಬರುತ್ತೆ. ಈಗ ಕಾಂಪ್ಲೆಕ್ಸ್ ಕಟ್ಟಿದ್ರೆ ಎಷ್ಟು ಕಾಸು ಬರುತ್ತೆ ಅಷ್ಟೇ DPMP ಗೊತ್ತಿರೋದು. ಅದು ಬಿಟ್ಟರೆ ಆ ಕಾಂಪ್ಲೆಕ್ಸ್ಗೆ ಬೇರೆ ಏನು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂತ ಯಾವ ಹಾಕಿದಾರಲ್ಲ, ಮರಳು ಹಾಕಿ